ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಅಂಡ್ ಪವರ್ಫುಲ್ ಹೋಮ್ ರೆಮಿಡಿ ಹೇರ್ ಆಯಿಲ್ ಹೇಗೆ ಮಾಡೋದಂತ ಕಲಿಸಿಕೊಡ್ತೀನಿ. ಇದರಲ್ಲಿ ನಾವು ಯೂಸ್ ಮಾಡುವುದು ಇಂಗ್ರೀಡಿಯಂಟ್ ನಿಮ್ಮ ಕಿಚನ್ ಅಲ್ಲಿಯೇ ಸಿಗುತ್ತೆ. ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ. ಇದರ ಮಾಡುವ ಸ್ಟೆಪ್ಸ್ ಕೂಡ ತುಂಬಾನೇ ಈಸಿ ಆಗಿರುತ್ತೆ. ನಿಮ್ ಹೇರ್ ತುಂಬಾನೇ ಫಾಲ್ ಆಗ್ತಾ ಇದೆಯಾ? ನಿಮ್ ಹೇರ್ ತುಂಬಾನೇ ತೆಳುವಾಗಿದೆಯಾ? ಹಾಗೆಯೇ ನಿಮ್ ಹೇರ್ ತುಂಬಾನೇ ಡಲ್ ಆಗಿದೆಯಾ? ಹಾಗಾದ್ರೆ ಈ ಆಯಿಲ್ ನಿಮ್ಗೆ. ನಾವಿವಾಗ ಈ ಹೇರ್ ಆಯಿಲ್ ಹೇಗೆ ಮಾಡೋದಂತ ಕಲಿಯುವ. ಇದಕ್ಕೆ ಏನೆಲ್ಲ ಬೇಕು ಅಂತ ನಾನು ಫಸ್ಟ್ ನಿಮ್ಗೆ ಹೇಳ್ತೇನೆ. ಹಾಫ್ ಕಪ್ ಆಫ್ ಆಮ್ಲ, ಒಂದು 3 to 4 ಆಮ್ಲ ತಗೊಂಡಿದ್ದೇನೆ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಫ್ ಮೇಥಿ ಸೀಡ್ಸ್, ಒಂದು 10 to 15 ಕರಿ ಲೀವ್ಸ್, 1 ಕಪ್ ಆಫ್ ಕೊಕೊನಟ್ ಆಯಿಲ್, ಹಾಗೇನೆ 1 ಟೇಬಲ್ ಸ್ಪೂನ್ ಆಫ್ ಬ್ಲಾಕ್ ಸೀಡ್ಸ್ ಅಥವಾ ಇದಕ್ಕೆ ಕಲೋಂಜಿ ಅಂತ ಕೂಡ ಹೇಳ್ತಾರೆ. ನಾನ್ ನೋಡಿ ಕಿಚನ್ ಅಲ್ಲಿರುವ ಒಂದು ನಾರ್ಮಲ್ ಟೇಬಲ್ ಸ್ಪೂನ್ ತಕೊಂಡೆ ಉಂಟಲ್ಲ, ನಾನು ಎಲ್ಲ ಮೆಜರಿಂಗ್ ನಿಮ್ಗೆ ಹೇಳಿದ್ದು. 1 ಟೇಬಲ್ ಸ್ಪೂನ್ ಇದ್ರಲ್ಲಿ 10 to 15 ಕರಿ ಪತ್ತ ಮತ್ತೆ 1 ಟೇಬಲ್ ಸ್ಪೂನ್ ಕಲೋಂಜಿ ಆಯಿಲ್ ಅಂತ. ಬನ್ನಿ ಇವಾಗ ಹೇಗ್ ಮಾಡೋದಂತ ನೋಡುವ. ಮೊದಲು ಒಂದು ಸಣ್ಣ ಪಾತ್ರೆ ತಕೊಳ್ಳಿ. ನಾನು ಯಾವಾಗ್ಲೂ ಇದೇ ಪಾತ್ರೆಯಲ್ಲಿ ಆಯಿಲ್ ಅನ್ನು ಮಾಡುವುದು. ನಾನು ತುಂಬಾ ಕ್ವಾಂಟಿಟಿಯಲ್ಲಿ ಆಯಿಲ್ ಮಾಡುದಿಲ್ಲ, ನಾನು ಸ್ವಲ್ಪ ಸ್ವಲ್ಪ ಉಂಟಲ್ಲ ಕ್ವಾಂಟಿಟಿಯಲ್ಲಿ ಮಾಡಿ ಇಡುವುದು. ಯಾಕಂದ್ರೆ ನಾನು ಉಂಟಲ್ಲ ಖಾಲಿ ಇದೇ ಆಯಿಲ್ ಅಲ್ಲ, ನಾನು ಬೇರೆ ಆಯಿಲ್ ಕೂಡ ನನ್ನ ಹೇರ್ಗೆ ಅಪ್ಲೈ ಮಾಡ್ತೇನೆ. ಆ ಆಯಿಲ್ಗಳು ಯಾವುದು ಅಂತ ನಾನು ಸ್ಲೋಲಿ ನಾನು ಒಂದೊಂದೇ ನಿಮ್ ಜೊತೆ ಶೇರ್ ಮಾಡ್ತೇನೆ. ಫಸ್ಟಿಗೆ ನಾನು ನೋಡಿ ಕೊಕೊನಟ್ ಆಯಿಲ್ ಅನ್ನು ಹಾಕಿದೆ. 1 ಕಪ್ ಫುಲ್ ಕೊಕೊನಟ್ ಆಯಿಲ್. ಅದೇ ನಾನು ಇಡ್ಲಿದು ತಟ್ಟೆ ಉಂಟಲ್ಲ ಅದ್ರಲ್ಲಿ ನಾನು ಕೊಕೊನಟ್ ಆಯಿಲ್ ತಗೊಂಡು, ಇದು 3 to 4 ಇಲ್ಲದ್ರೆ 3 ಆಮ್ಲ ಇದ್ರೂ ಕೂಡ ಸಾಕು. ಅದನ್ನು ಆಡ್ ಮಾಡಿ, ಆಮೇಲೆ ಮೇಥಿ ಸೀಡ್ಸ್ ಅನ್ನು ಆಡ್ ಮಾಡಿ, ಆಮೇಲೆ ಬ್ಲಾಕ್ ಸೀಡ್ಸ್ ಅಥವಾ ಕಲೋಂಜಿ ಸೀಡ್ಸ್ ಅಂತ ಹೇಳ್ತೇವೆ ಅದನ್ನು ಆಡ್ ಮಾಡಿ, ಆಮೇಲೆ ಕಡಿ ಪತ್ತ ಕೂಡ ಆಡ್ ಮಾಡಿ. ಇದರ ಜೊತೆಗೆ ಉಂಟಲ್ಲ ಇನ್ನೊಂದು ಐಟಮ್ ಅನ್ನು ನೀವು ಎಂಡಲ್ಲಿ ಆಡ್ ಮಾಡ್ಬೇಕಾ ಯಾವುದು ಅಂತ ನಾನು ಇವಾಗ ವಿಡಿಯೋ ನೋಡ್ತಾ ಇರಿ. ಈ ವಿಡಿಯೋನ ಉಂಟಲ್ಲ ಸ್ಕಿಪ್ ಮಾಡದೆ ನೀವು ನೋಡಿ, ಯಾಕಂದ್ರೆ ನೀವು ಒಂದು ಸ್ಟೆಪ್ ಕೂಡ ಮಿಸ್ ಆದ್ರೆ ಉಂಟಲ್ಲ ಆಮೇಲೆ ನನ್ನ ಜವಾಬ್ದಾರಿ ಮಾಡಬೇಡಿ, ಯಾಕಂದ್ರೆ ನೀವು ವಿಡಿಯೋನ ಸ್ಕಿಪ್ ಮಾಡಿದಲ್ಲ ಅದಕ್ಕೋಸ್ಕರ. ಈ ಆಯಿಲ್ ಉಂಟಲ್ಲ ಮನೆಯಲ್ಲಿ ತುಂಬಾನೇ ಕ್ವಿಕ್ ಆಗಿ ಮಾಡಬಹುದು. ನಂಗೆ ಕೂಡ ಉಂಟಲ್ಲ ಅದೇ ರಾತ್ರಿ ನನಗೆ ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ಬೇಕಿತ್ತು, ಅದಕ್ಕೋಸ್ಕರ ನೋಡಿ ನಾನು ಕ್ವಿಕ್ ಆಗಿ ಹೇರ್ ಆಯಿಲ್ ಅನ್ನು ಇವಾಗ ತಯಾರು ಮಾಡ್ತಾ ಇದ್ದೇನೆ. ಆಮ್ಲ ಉಂಟಲ್ಲ ತುಂಬಾನೇ ಬೆನಿಫಿಟ್ ಉಂಟು, ಹಾಗೇನೆ ಕಲೋಂಜಿ ಸೀಡ್ಸ್ ಅಲ್ಲಿ ಕೂಡ ಉಂಟಲ್ಲ ತುಂಬಾನೇ ಬೆನಿಫಿಟ್ ಉಂಟು. ಹಾಗೆಯೇ ಈ ಆಯಿಲ್ ಮಾಡುವಾಗ ಉಂಟಲ್ಲ ನಿಮ್ಮ ಗ್ಯಾಸ್ ಫ್ಲೇಮ್ ಸ್ವಲ್ಪ ಲೋ ಅಲ್ಲಿ ಇಡಿ, ಸಿಮ್ ಅಲ್ಲಿ ಇಟ್ಟು ಮಾಡಿ. ಯಾವಾಗ್ಲೂ ಕೂಡ ಹೈ ಫ್ಲೇಮ್ ಅಲ್ಲಿ ಇಟ್ಟು ಮಾಡಬೇಡಿ. ಆಮೇಲೆ ಉಂಟಲ್ಲ ಈ ಆಯಿಲ್ ಅನ್ನು ಸ್ಟೋರ್ ಮಾಡ್ಲಿಕ್ಕೆ ಒಂದು ಗ್ಲಾಸ್ ಬಾಟಲ್ ಅನ್ನು ತೆಗೆದುಕೊಳ್ಳಿ. ಆಮೇಲೆ ಇದಕ್ಕೆ ಬೇಕಾಗಿರುವ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ವಿಟಮಿನ್ ಇ ಕ್ಯಾಪ್ಸ್ಯೂಲ್. ಇಂಡಿಯಾದಲ್ಲಿ ಈ ವಿಟಮಿನ್ ಇ ಕ್ಯಾಪ್ಸೂಲ್ ಪ್ರತಿಯೊಂದು ಫಾರ್ಮಸಿಯಲ್ಲಿ ಸಿಗುತ್ತೆ. ನಂಗೆ ಒಂದು ಸ್ಟ್ರೈಪ್ಸ್ ಒಂದು 12 ಟ್ಯಾಬ್ಲೆಟ್ಸ್ ಎಷ್ಟು ಇತ್ತು, 52 rupees ಅಂತ ಹೇಳಿದ್ರು. ಈಗ ಕ್ವಶನ್, ಯಾಕೆ ಈ ಆಯಿಲ್ ಯೂಸ್ ಮಾಡಬೇಕು? ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಹೇರ್ ಪ್ರಾಬ್ಲಮ್ಸ್ ತುಂಬಾನೇ ಕಾಮನ್ ಆಗಿದೆ. ಇದಕ್ಕೆ ಮೇನ್ ಕಾರಣ ಅಂದ್ರೆ ಪೊಲ್ಯೂಷನ್, ಸ್ಟ್ರೆಸ್, ಆಮೇಲೆ ನೀವೇನ್ ಕೆಮಿಕಲ್ಸ್ ಯೂಸ್ ಮಾಡ್ತೀರಾ ಅದು. ಈ ಆಯಿಲ್ ನಮ್ಮ ಹೇರ್ ಇದು ರೂಟ್ಸ್ ಅನ್ನು ತುಂಬಾ ಸ್ಟ್ರಾಂಗ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಹೇರ್ ಫಾಲ್ ಅನ್ನು ರೆಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹೇರ್ ಗ್ರೋತ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಸ್ಕಾಲ್ಪ್ ಕೂಡ ಹೆಲ್ದಿ ಆಗಿರುತ್ತೆ. ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಆಮ್ಲ ನಿಮ್ಮ ಹೇರ್ ಗ್ರೋತ್ ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಬ್ಲಾಕ್ ಸೀಡ್ಸ್ ನಿಮ್ಮ ಹೇರ್ ಫಾಲ್ ಅನ್ನು ತುಂಬಾ ಕಂಟ್ರೋಲ್ ಮಾಡುತ್ತೆ. ಮೇಥಿ ಸೀಡ್ಸ್ ನಿಮ್ಮ ಹೇರ್ ಅನ್ನು ಸಾಫ್ಟ್ ಮತ್ತೆ ಸ್ಮೂತ್ ಮಾಡುತ್ತೆ. ಕರಿ ಲೀವ್ಸ್ ನಿಮ್ಮ ಹೇರ್ ಅನ್ನು ಶೈನ್ ಮಾಡುತ್ತೆ. ಕೊಕೊನಟ್ ಆಯಿಲ್ ನಿಮ್ಮ ಸ್ಕಾಲ್ಪ್ ಅನ್ನು ತುಂಬಾ ಚೆನ್ನಾಗಿ ನರಿಶ್ ಮಾಡುತ್ತೆ. ವಿಟಮಿನ್ ಇ ಎಕ್ಸ್ಟ್ರಾ ನರಿಶ್ಮೆಂಟ್ ಕೊಡುತ್ತೆ. ಒಂದು 5 minutes ಆದ್ಮೇಲೆ ನೀವು ಈ ತರದ್ದು ಬಬಲ್ಸ್ ನೋಡ್ಬೋದು. ಅಂದ್ರೆ ಆಯಿಲ್ ಚೆನ್ನಾಗಿ ಕುದಿತಾ ಉಂಟು. ಆಯಿಲ್ ರೆಡಿ ಆದ ನಂತರ ಉಂಟಲ್ಲ ಈ ತರದ್ದು ಒಂದು ಮಸ್ಲಿನ್ ಕ್ಲೋತ್ ಇಲ್ಲದ್ರೆ ಕಾಟನ್ ಇದು ವೈಟ್ ಕ್ಲೋತ್ ತಗೊಳ್ಳಿ. ಈ ತರದ್ದು ಕ್ಲೋತ್ ಇಲ್ಲ ಅಂದ್ರೆ ಸ್ಟ್ರೈನರ್ ಅನ್ನು ಯೂಸ್ ಮಾಡಬಹುದು ನೀವು. ಆದ್ರೆ ಯಾವಾಗ್ಲೂ ಉಂಟಲ್ಲ ಆಯಿಲ್ ಅನ್ನು ಸ್ಟೋರ್ ಮಾಡುವಾಗ ಗ್ಲಾಸ್ ಬಾಟಲ್ ಅನ್ನು ಯೂಸ್ ಮಾಡಿ ಒಳ್ಳೇದು. ಯಾಕಂದ್ರೆ ಉಂಟಲ್ಲ ಈ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಆಯಿಲ್ ಸ್ಟೋರ್ ಮಾಡ್ಲಿಕ್ಕೆ ಒಳ್ಳೇದಲ್ಲ. ವಿಟಮಿನ್ ಇ ಕ್ಯಾಪ್ಸೂಲ್ ತುಂಬಾನೇ ಇಂಪಾರ್ಟೆಂಟ್ ಈ ಹೇರ್ ಆಯಿಲ್ಗೆ. ನೋಡಿ ಆಲ್ರೆಡಿ ಉಂಟಲ್ಲ ನಿಮ್ಗೆ ಇವಾಗ ಕ್ವಶನ್ ಇರ್ಬಹುದಲ್ಲ ಆಯಿಲ್ ರೆಡಿ ಆಗಿದೆ ಅಂತ ಹೇಗೆ ಗೊತ್ತಾಗೋದು ಅಂತ. ಇವಾಗ ನಾನು ನಿಮ್ಗೆ ಹೇಳ್ತೀನಿ ಹೇಗೆ ಅಂದ್ರೆ, ಕರಿ ಪತ್ತ ಅಂದ್ರೆ ಕರಿ ಲೀವ್ಸ್ ಇದು ಕಲರ್ ಚೇಂಜ್ ಆಗ್ಬೇಕು. ಆಲ್ರೆಡಿ ನೀವು ನೋಡಿದ ಹಾಗೆ ಕರಿ ಪತ್ತದು ಕಲರ್ ಚೇಂಜ್ ಆಗಿದೆ. ಹಾಗೆಯೇ ನೀವು ನೋಡ್ಬೋದು ಆಮ್ಲದ್ದು ಕೂಡ ಕಲರ್ ಚೇಂಜ್ ಆಗಿದೆ, ಆಲ್ರೆಡಿ ಬೆಂದಿದೆ. ಇವಾಗ ಆಯಿಲ್ ಆಲ್ಮೋಸ್ಟ್ ರೆಡಿ ಆಗಿದೆ. ರೆಡಿ ಆದ ತಕ್ಷಣ ನೀವು ಉಂಟಲ್ಲ ಫ್ಲೇಮ್ ಅನ್ನು ಆಫ್ ಮಾಡಿ ಇದನ್ನು ಕೂಲ್ ಆಗ್ಲಿಕ್ಕೆ ಇಡಬೇಕು. ಕೂಲ್ ಆದ ನಂತರ ನೀವು ಈ ಆಯಿಲ್ ಅನ್ನು ಹೀಗೆ ಒಂದು ಕಾಟನ್ ಬಟ್ಟೆಯಿಂದ ಸ್ಟ್ರೈನ್ ಮಾಡಬೇಕು.
ನೋಡಿ 1 ಕಪ್ ಆಯಿಲಿಂದ ನಾವು ಇಷ್ಟು ಆಯಿಲನ್ನು ನಾವು ತಯಾರು ಮಾಡಿದ್ವಿ. ಇದು ನನಗೆ ಒಂದು 1 ವೀಕ್ ಇಲ್ಲದ್ರೆ 2 ವೀಕ್ಸ್ ಬರುತ್ತೆ. ನಾನು ವೀಕ್ಲಿ ಇದನ್ನು 2 ಟೈಮ್ಸ್ ಇಲ್ಲದ್ರೆ 3 ಟೈಮ್ಸ್ ಹಾಕ್ತೇನೆ. ಯಾವಾಗಲೂ ನಿಮ್ಮ ಹೇರ್ ಸ್ಕಾಲ್ಪ್ಗೆ ಚೆನ್ನಾಗಿ ಇದನ್ನು ಅಪ್ಲೈ ಮಾಡಿ, ಆಮೇಲೆ ನಿಮ್ಮ ಹೇರ್ ಲೆಂತ್ಗೆ ಕೂಡ ಇದನ್ನು ಅಪ್ಲೈ ಮಾಡಬೇಕು. ವೀಕ್ಲಿ 2 to 3 ಟೈಮ್ಸ್ ಅಪ್ಲೈ ಮಾಡಿದರೆ ಸಾಕು. ಇವಾಗ ನಾನು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು ವೇಳೆ ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಇಲ್ಲ ಅಂದರೆ ಏನು ಮಾಡೋದು ಅಂತ ನಿಮಗೆ ಕ್ವಶನ್ ಇದ್ದರೆ ಇಟ್ಸ್ ಓಕೆ, ಸ್ಕಿಪ್ ಮಾಡಿ. ಬಟ್ ನೆಕ್ಸ್ಟ್ ಟೈಮ್ ನೀವು ಆಯಿಲ್ ಮಾಡುವಾಗ ಇದನ್ನು ಒಮ್ಮೆ ಹಾಕಿ ಉಂಟಲ್ಲ, ನೀವು ಹೇರ್ ಆಯಿಲ್ ತಯಾರು ಮಾಡಿ, ನಿಮಗೇನೆ ಇದರ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಈಗ ಆಯಿಲ್ ಅಂತೂ ರೆಡಿ ಆಗಿದೆ. ವೀಕ್ಲಿ 2 to 3 ಟೈಮ್ಸ್ ಇದನ್ನು ಅಪ್ಲೈ ಮಾಡಿ. ನಿಮ್ಮ ಹೇರ್ ಫಾಲ್ ಹೇಗೆ ಕಡಿಮೆ ಆಗುತ್ತೆ ಅಂತ ನೀವು ನೋಡ್ಬೋದು. ಹಾಗೆಯೇ ನಿಮ್ಮ ಹೇರ್ ತುಂಬಾನೇ ಶೈನಿ ಆಗುತ್ತೆ, ಸ್ಮೂತ್ ಆಗುತ್ತೆ. ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನಷ್ಟು ಹೋಮ್ ರೆಮಿಡೀಸ್ನ ಈ ಚಾನಲಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಒಂದು ಪೇಜ್ ಉಂಟು, ತೇಜು ಆಫಿಷಿಯಲ್ ಅಂತ, ಅದನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ.